everyone, welcome to Maths class 8th standard part 1. Let us continue with the lesson square and square roots. Let's solve exercise 5.2. Exercise 5.2 first question, find the square of the following numbers ಅಂತ ಕೇಳಿದ್ದಾರೆ. 32 ಅಂತ 32 ಇಂಟು 32 ಅಂತ ಮಾಡ್ಕೊಳ್ತಾ ಹೋದರೆ ದೊಡ್ಡ ನಂಬರ್ಸ್ ಇದ್ದರೆ ಕಷ್ಟ ಆಗುತ್ತೆ. ಅದಕ್ಕೆ ಫಾರ್ಮುಲಾಸನ್ನು ಇಂಟ್ರೊಡಕ್ಷನಲ್ಲಿ ತಿಳ್ಕೊಂಡಿದ್ವಲ್ಲ, ಯಾವ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ಬೇಕು ಅಂದರೆ ಈ 32ವನ್ನು 30 + 2 ಅಂತ ನಾವು ಮಾಡ್ಕೊಳ್ಬೇಕು. ಇಲ್ಲಿ ಇವಾಗ ಏನು 30 ಬಂದು ಎ ಆಗುತ್ತೆ, ಇಲ್ಲಿ ಬಿ ಆಗುತ್ತೆ. ಓಕೆನಾ? ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರಿನ ಫಾರ್ಮುಲಾ a² + b² + 2ab ಇದನ್ನು ಹಾಕ್ಕೊಂಡು ನಾವೀಗ ಸಾಲ್ವ್ ಮಾಡಬೇಕು. ಎ ಜಾಗಕ್ಕೆ 30, ಬಿ ಜಾಗಕ್ಕೆ 2. ಸೊ 30² + 2² + 2 ಇಂಟು 30 ಇಂಟು 2. ಸೊ 30 ಅಂದರೆ 3 3 = 9, 900 ಪ್ಲಸ್ 2 2 = 4 ಪ್ಲಸ್ ಇಲ್ಲಿಗ 2 3 = 6, 6 2 = 12, 120 ಆಯಿತು. ಈಗ ಇದಷ್ಟು ಆ್ಯಡ್ ಮಾಡಬೇಕು. ನೋಡಿ 900, 124, ಲಾಸ್ಟಲ್ಲಿ 4 ಇದೆ, 2 ಇದೆ, 9 + 1 10. ಎಷ್ಟಾಯಿತು? 1024 ಈಸ್ ದ ಸ್ಕ್ವೇರ್ ಆಫ್ 32. ಸೆಕೆಂಡ್ ಕ್ವೆಶನ್, 35 ಇದೆ. 30ನ 30 + 5 ಅಂತ ಬರ್ಕೊಳ್ಬೇಕು. ಸೊ ಈಗ ಏನಾಗುತ್ತೆ, a + b ಹೋಲ್ ಸ್ಕ್ವೇರ್ ರೂಪದಲ್ಲಿ ಅಂದರೆ a² + b² + 2ab is equal to 30² + 5² + 2 ಇಂಟು 30 ಇಂಟು 5. ಸೊ 30² ಅಂದರೆ 900 ಪ್ಲಸ್ 5² ಅಂದರೆ 25 ಪ್ಲಸ್ 2 5 = 10, 10 3 = 30, ಇಲ್ಲಿ 1 0, 300 ಆಯಿತು. ಓಕೆ, ಈಗ 900 ಪ್ಲಸ್ 300 ಪ್ಲಸ್ 25. ಸೊ ಲಾಸ್ಟಲ್ಲಿ ಈಗ 5 2, 9 + 3 ಈಸ್ 12. ಸೊ ವಾಟ್ ಈಸ್ ದ ಆನ್ಸರ್? 1225. 1225 ಈಸ್ ದ ಸ್ಕ್ವೇರ್ ಆಫ್ 35. ನೆಕ್ಸ್ಟ್ 86 ಅಂತ ಇದೆ. ಇಲ್ಲಿ ಇವಾಗ 5ಗಿಂತ ಜಾಸ್ತಿ ಇರೋದ್ರಿಂದ ನಾವು 80 + 6 ಅಂತನಾದರೂ ಮಾಡ್ಕೊಳ್ಬಹುದು, ಇಲ್ಲ ಅಂದರೆ 90 - 4 ಅಂತಾದರೂ ಮಾಡ್ಕೊಳ್ಬೋದು. ನೀವು ಯಾವುದು ಮಾಡಿಕೊಂಡ್ರೂ ಕರೆಕ್ಟಾಗೇ ಇರುತ್ತೆ. ಎರಡನ್ನೂ ಮಾಡಿ ತೋರಿಸ್ತೀನಿ ನಾನಿಲ್ಲಿ. a² + b² + 2ab. ಸೊ a² ಅಂದರೆ 80² + b² ಅಂದರೆ 6² + 2 ಇಂಟು 80 ಇಂಟು 6. ಓಕೆ, 8 8 = 64, 20 ಪ್ಲಸ್ 6 6 = 36 ಪ್ಲಸ್ 12 ಇಂಟು 8. ಸೊ 12 8 = 96, 10. ಈಗ ಇದನ್ನು ಆ್ಯಡ್ ಮಾಡಬೇಕು ಅಲ್ವಾ? ಸೊ 6400 960 ಆ್ಯಂಡ್ 36 ಎಷ್ಟು ಬಂದಿಲ್ಲಿ? 6 9. ಇಲ್ಲಿ ಈಗ 13 ಅಂದರೆ 3 1 ಕ್ಯಾರಿ 7 7396 ಬಂದಿದೆ. 7396 ಯಾವುದನ್ನು ಯೂಸ್ ಮಾಡಿದ್ವಿ? a + bನ ಮಾಡ್ಕೊಂಡಾಗ. ಸೊ ಅದೇ ರೀತಿಯಲ್ಲಿ a - b ನೋಡ್ಕೊಳ್ಳೋಣ. a² + b² - 2ab. ಸೊ ಇಲ್ಲಿ a² ಅಂದರೆ 90² ಪ್ಲಸ್ b² ಅಂದರೆ 4² ಮೈನಸ್ 2 ಇಂಟು 90 ಇಂಟು 4. ಓಕೆ, 9 9 = 81, 2 zeros ಪ್ಲಸ್ 4 4 = 16 ಮೈನಸ್ ಇಲ್ಲಿ 8 9 = 72, 1 0. ಸೊ 8 1 ಇವೆರಡು ಆ್ಯಡ್ ಮಾಡಿದ್ರೆ 1 6 ಆಗುತ್ತೆ, ಮೈನಸ್ 720. ಇಲ್ಲಿಗ 6 - 0 ಈಸ್ 6. ಓಕೆ, 11 - 2 ಈಸ್ 9. ಇಲ್ಲಿಗ 0 ಉಳಿದಿದೆ, 1 ಕ್ಯಾರಿ 10 ಆಯಿತು. 10 - 7 ಈಸ್ 3. ಇಲ್ಲಿಗ 7 ಉಳಿದಿದೆ. ನೋಡಿ, ಯಾವುದೇ ಮೆಥಡನ್ನು ಯೂಸ್ ಮಾಡಿದ್ರು ನೀವು ಆನ್ಸರ್ ಮಾತ್ರ ಸೇಮ್ ಬರುತ್ತೆ. ಯಾವ ಮೆಥಡನ್ನು ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ 93 ಅಂತ ಇರೋದನ್ನು 90 + 3 ಅಂತ ಮಾಡ್ಕೊಳ್ಬೋದು. a² + b²
ಪ್ಲಸ್ 2ab. ಎ ಅಂದರೆ 90 ಸ್ಕ್ವೇರ್ ಪ್ಲಸ್ ಬಿ ಅಂದರೆ 3 ಸ್ಕ್ವೇರ್ ಪ್ಲಸ್ 2 ಇಂಟು 90 ಇಂಟು 3. ಸೊ 9 9s are 81, 2 zeros plus 3 3s are 9 plus 2 3s are 6, 6 9s are 54 ಅಂದರೆ 540. ಸೊ ಈಗ 8100 540 ಪ್ಲಸ್ 9 ಆ್ಯಡ್ ಮಾಡೋಣ. ಲಾಸ್ಟಲ್ಲಿ 9 4 6 8. ವಾಟ್ ಈಸ್ ದ ಆನ್ಸರ್? 8649. 8649 ಆಯಿತು. 71 ಅಂತ ಇದೆ. 70 ಪ್ಲಸ್ 1. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. 70 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಇಂಟು 70 ಇಂಟು 1. 70 ಸ್ಕ್ವೇರ್ ಅಂದರೆ 7 7s are 49, 2 0 ಪ್ಲಸ್ 1 ಸ್ಕ್ವೇರ್ ಅಂದರೆ 1 ಪ್ಲಸ್ ಇಲ್ಲಿ 1 ಇಂಟು 70 ಅಂದರೆ 70ನೇ. 2 7s are 14, 1 0. ಸೊ ಈಗ 4900 141. ಸೊ ಲಾಸ್ಟಲ್ಲಿ 1 4 10 ಅಂದರೆ 0, 1 ಕ್ಯಾರಿ, 4 ಪ್ಲಸ್ 1 ಈಸ್ 5. ವಾಟ್ ಈಸ್ ದ ಆನ್ಸರ್? 5041 ಈಸ್ ದ ಸ್ಕ್ವೇರ್ ಆಫ್ 71. ಓಕೆ, ನೆಕ್ಸ್ಟ್ 46 ಅಂತ ಇದೆ. ಸೊ 5ಗಿಂತ ಜಾಸ್ತಿ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ, 50 ಮೈನಸ್ 4 ಅಂತ ತಗೊಳ್ತೀನಿ. ಇಲ್ಲಿಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಇರೋದ್ರಿಂದ ಮೈನಸ್ 2ab. ಓಕೆ, 50 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಮೈನಸ್ 2 ಇಂಟು 50 ಇಂಟು 4. 50 ಸ್ಕ್ವೇರ್ ಅಂದರೆ 5 5s are 25, 2 0 ಪ್ಲಸ್ 4 4s are 16 ಮೈನಸ್ 2 4s are 8, 8 5s are 40, 400 ಆಯಿತು. ಸೊ ಇಲ್ಲಿಗ 2516 ಮೈನಸ್ 400. 6 ಮೈನಸ್ 0 ಈಸ್ 6, 1 ಮೈನಸ್ 0 ಈಸ್ 1, ದೆನ್ 5 ಮೈನಸ್ 4 ಈಸ್ 1. 2 ಅಲ್ಲಿ ಸಬ್ಟ್ರಾಕ್ಟ್ ಮಾಡೋಕ್ಕೇನೂ ಇಲ್ಲ, 2 ಹಾಗೆ ಉಳಿಯುತ್ತೆ. ವಾಟ್ ಈಸ್ ದ ಆನ್ಸರ್? 2116. ಇದನ್ನು ನೀವು 40 ಪ್ಲಸ್ 6 ಅಂತ ಮಾಡಿಕೊಂಡ್ರು ಕರೆಕ್ಟ್ ಆನ್ಸರೇ ಬರುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ 40 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಪ್ಲಸ್ 2 ಇಂಟು 40 ಪ್ಲಸ್ 40 ಇಂಟು 6. ಸೊ 4 4s are 16, 2 0 ಪ್ಲಸ್ 6 6s are 36 ಪ್ಲಸ್ 2 6s are 12, 12 4s are 48, 1 0. ಓಕೆ, ಸೊ ಈಗ ಇದನ್ನು ಆ್ಯಡ್ ಮಾಡೋಣ. ಓಕೆ, 480 ಪ್ಲಸ್ 36. ಸೊ ಲಾಸ್ಟಲ್ಲಿ 6. ಇಲ್ಲಿ 8 ಪ್ಲಸ್ 3 11, 1 1 ಕ್ಯಾರಿ ಆಯಿತು. 6 ಪ್ಲಸ್ 4 is 10, 10 ಪ್ಲಸ್ 1 ಈಸ್ ಆಲ್ಸೋ 11, 1 ಕ್ಯಾರಿ ಆಯಿತು. 1 ಪ್ಲಸ್ 1 ಈಸ್ 2. ನೋಡಿ, 2116, 2116. ನೀವು ಯಾವುದೇ ಮೆಥಡನ್ನ ಯೂಸ್ ಮಾಡಿ, ಬಟ್ 5ಗಿಂತ ಜಾಸ್ತಿ ಇದ್ದರೆ ಮೈನಸನ್ನು ಯೂಸ್ ಮಾಡ್ತೀವಿ, 5ಗಿಂತ ಒಳಗಡೆ ಇದ್ದರೆ ಪ್ಲಸ್ಸನ್ನು ಯೂಸ್ ಮಾಡ್ತೀವಿ. ಅದಷ್ಟೇ ಡಿಫ್ರೆನ್ಸ್ ಆಗೋದು. ಸೆಕೆಂಡ್ ಕ್ವೆಶನ್, ರೈಟ್ ಎ ಪೈಥಾಗೋರಿಯನ್ ಟ್ರಿಪ್ಲೆಟ್ ಹೂಸ್ 1 ನಂಬರ್ ಈಸ್ ಅಂತ. ಸೊ 1 ನಂಬರನ್ನು ಕೊಟ್ಟಿರ್ತಾರೆ. ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಯಾವುದಾದ್ರೂ ಒಂದು ನಂಬರ್ ಅಥವಾ ಅದರ ಇನ್ನೊಂದು ನಂಬರನ್ನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್. 2 ನಂಬರ್ನ ಸ್ಕ್ವೇರನ್ನು ಸಮ್ಮು ಮಾಡಿದ್ರೆ ಅದು 3ನೇ ನಂಬರಿನ ಸ್ಕ್ವೇರ್ಗೆ ಈಕ್ವಲ್ ಇರುತ್ತೆ ಅಂತ. ಅದರಲ್ಲಿ 1 ನಂಬರನ್ನು ಕೊಟ್ಟಿದ್ದಾರೆ. ಈ ಥರ ನಂಬರ್ಸಿನ ಉಳಿದ 2 ನಂಬರನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಚಿಕ್ಕದಾದಂಥ ಫಾರ್ಮುಲಾಸ್ ಇದ್ದಾವೆ. ಸೊ 2m m ಸ್ಕ್ವೇರ್ ಮೈನಸ್ 1 ಆ್ಯಂಡ್ m ಸ್ಕ್ವೇರ್ ಪ್ಲಸ್ 1. ಸೊ ಇದರಲ್ಲಿ ಈ ಥರ ಫಾರ್ಮುಲಾವನ್ನು ಹಾಕೊಂಡ್ರೆ 1 2 3 ಈ 3 ನಂಬರ್ಸ್ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಈ 2m ಅಂತ ಇರೋದೇನಿದೆ ಅದು ಗಿವನ್ ನಂಬರ್ ಆಗಿರುತ್ತೆ. ಸೊ 2m ಈಸ್ ಈಕ್ವಲ್ ಟು 6 ಅಂತ ತಗೊಂಡ್ರೆ m ಈಸ್ ಈಕ್ವಲ್ ಟು 6. ಈ 2 ಈ ಕಡೆ ಬಂದರೆ 2 1s are 2, 2 3s are 6. ಸೊ m ಎಷ್ಟಾಯ್ತು? ಈಗ 3 ಆಯಿತು. ಓಕೆನಾ? ಸೊ 3 ಸಿಕ್ತು. ಈಗ ಎಮ್ನ ವ್ಯಾಲ್ಯೂ ಸಿಕ್ಕಿದಾಗಿಂದ m ಸ್ಕ್ವೇರ್ ಮೈನಸ್ 1 ಅಂದರೆ 3 ಸ್ಕ್ವೇರ್ ಮೈನಸ್ 1, 3 3s are 9, 9 ಮೈನಸ್ 1 ಈಸ್ 8. ಓಕೆ, ಇನ್ನೊಂದು ನಂಬರ್ ಏನಾಯಿತು? 8 ಆಯಿತು. ಈಗ m ಸ್ಕ್ವೇರ್ ಪ್ಲಸ್ 1 ಅಂದರೆ 3 ಸ್ಕ್ವೇರ್ ಪ್ಲಸ್ 1, 3 3s are 9, 9 ಪ್ಲಸ್ 1 ಈಸ್ 10. ಸೊ ಈ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಯಾವ್ಯಾವುದು? 6
8 and 10 ಇದು 3 ಅಲ್ಲ, M3 3 8 10 ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಲ್ಲ, 2M ಇದ್ರೆ ಮಾತ್ರನೇ ಟ್ರಿಪ್ಲೆಟ್ಸ್ ಕರೆಕ್ಟಾಗಿ ಅಪ್ಲೈ ಆಗೋದು. ನೋಡಿ ಇಲ್ಲಿ 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಈಸ್ ಈಕ್ವಲ್ ಟು 10 ಸ್ಕ್ವೇರ್. 6 ಸ್ಕ್ವೇರ್ ಅಂದರೆ 36 ಪ್ಲಸ್ 64 ಈಸ್ ಈಕ್ವಲ್ ಟು 100. 10 10s are 100. ಓಕೆ, 4 ಪ್ಲಸ್ 6 ಈಸ್ 10, so 0, 1 carry. 3 plus 6 is 9, 9 plus 1 is 10. ಸೊ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ಗೆ ಇವು 3 ಅಪ್ಲೈ ಆಗ್ತವೆ. ಓಕೆನಾ? ಅದೇ ಥರ ಉಳಿದಿರೋಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ಇಲ್ಲಿ 2M ಈಸ್ ಈಕ್ವಲ್ ಟು 14. ಓಕೆ, M ಈಸ್ ಈಕ್ವಲ್ ಟು 14 ಬೈ 2 ಅಂದರೆ 2 1s 2, 2 7s 14. M ಎಷ್ಟಾಯಿತು? 7 ಆಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ನಾವು? M ಸ್ಕ್ವೇರ್ ಮೈನಸ್ 1 ಅನ್ನು. 7 ಸ್ಕ್ವೇರ್ ಮೈನಸ್ 1 49 ಮೈನಸ್ 1 ಅಂದರೆ 48 ಆಯಿತು. ನೆಕ್ಸ್ಟು M ಸ್ಕ್ವೇರ್ ಪ್ಲಸ್ 1. ಸೊ M ಸ್ಕ್ವೇರ್ ಅಂದರೆ 49 ಪ್ಲಸ್ 1 ಆಯಿತು. 49 ಪ್ಲಸ್ 1 ಅಂದರೆ 50. ಸೊ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಯಾವ್ಯಾವುದು? 14, 48 ಆ್ಯಂಡ್ 50. ಮತ್ತೆ ಹೇಳ್ತಾ ಇದ್ದೀನಿ, M ಅನ್ನೋದು ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಲ್ಲ, 2M ಮಾತ್ರನೇ ತಗೊಳ್ಬೇಕು. 7, 48, 50 ಹಾಕೊಂಡ್ರೆ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಪ್ಲೈ ಆಗೋದಿಲ್ಲ. ಒಂದ್ಸಲ ಬೇಕಾದರೆ ಟ್ರೈ ಮಾಡಿ. 14, 48, 50 ಮಾತ್ರನೇ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2M ಈಸ್ ಈಕ್ವಲ್ ಟು 16. M ಈಸ್ ಈಕ್ವಲ್ ಟು 16 ಬೈ 2, 2 1s 2, 2 8s 16. ಸೊ M ಈಸ್ ಈಕ್ವಲ್ ಟು 8 ಆಯಿತು. ಈಗ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? M ಸ್ಕ್ವೇರ್ ಮೈನಸ್ 1. 8 ಸ್ಕ್ವೇರ್ ಮೈನಸ್ 1 ಅಂದರೆ 64 ಮೈನಸ್ 1, ದಟ್ ಈಸ್ 63. M ಸ್ಕ್ವೇರ್ ಪ್ಲಸ್ 1 ಅಂದರೆ 64 ಪ್ಲಸ್ 1, ಸೊ ದಿಸ್ ಈಸ್ 65. ಸೊ ವಾಟ್ ಆರ್ ದ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್? 8, 63 ಆ್ಯಂಡ್ 65 ಆರ್ ದ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಸೊ ಲಾಸ್ಟ್ ಒನ್ 18 ಅಂತ ಇದೆ. 2M is equal to 18. M is equal to 18 by 2. 2 1s 2, 2 9s 18. M is equal to 9. ಈಗ M square minus 1 ಅಂದರೆ 9 square minus 1. 9 9s 81. 81 minus 1 ಅಂದರೆ 80. ಈಗ M square plus 1 ಅಂದರೆ 81 plus 1, so that is 82. So what are the Pythagorean triplets? ಸಾರಿ, ನಾನೇ ಇಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ನೋಡಿ. 8, 63 ಆ್ಯಂಡ್ 65 ಅಂತ ಬರೆದಿದ್ದೀನಿ. 8 ಅಂದರೆ M. ನಾವು ತಗೋಬೇಕಾಗಿರೋದು ಯಾವುದು? 2M ಅನ್ನು ತಗೊಳ್ಬೇಕು. 16, 63 ಆ್ಯಂಡ್ 65 ನಿಮಗೆ ಹೇಳಿಬಿಟ್ಟು ನಾನೇ ಮಿಸ್ಟೇಕ್ ಮಾಡಿದ್ದೀನಿ. ಸೊ ಇವಾಗ ನಾವು 9, 80, 82 ಅಂತ ಬರಿಬೇಕಾ? ಅದಾದರೆ ರಾಂಗ್ ಆಗುತ್ತೆ. ಏನಂತ ಬರಿಬೇಕು? ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂದರೆ 18, 80 ಆ್ಯಂಡ್ 82 ಅಂತ ಬರಿಬೇಕು. ಹುಷಾರಾಗಿರಿ ಪೈಥಾಗೋರಿಯನ್ ಟ್ರಿಪ್ಲೆಟನ್ನು ಬರಿಬೇಕಾದ್ರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 5.2. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.